Hi friends, today Honda Dio BS6 ರನ್ನಿಂಗ್ ಆಫ್ ಕಂಪ್ಲೇಂಟ್ ಪ್ರಾಬ್ಲಮ್. ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದೆ ಒತ್ತಿ. ಇದು ರನ್ನಿಂಗ್ ಆಫ್ ಕಂಪ್ಲೇಂಟು. ಫ್ಯೂಲ್ ಪಂಪ್ ಎಲ್ಲ ಬಿಚ್ಚಿದ್ದೀವಿ ನೋಡಿ. ಟೋಟಲ್ ಬಾಡಿ, ಟ್ಯಾಂಕು ನೋಡಿ, ಫಿಲ್ಟ್ರು ಎಲ್ಲ ಬಿಚ್ಚಿದ್ದೀವಿ ಫ್ರೆಂಡ್ಸ್. ರನ್ನಿಂಗ್ ಆಫ್ ಕಂಪ್ಲೇಂಟು ನೋಡಿ. ಟೋಟಲ್ ಬಾಡಿ ಇದು ಯಾವ ಥರ ಗಲೀಜಿತ್ತು ಫ್ರೆಂಡ್ಸ್, ಇದು ಹೆಚ್ಚೇನು ಗಲೀಜಿತ್ತು ನೋಡಿ. ವಾಶ್ ಮಾಡಿದ್ದೆ. ಟೋಟಲ್ ಬಾಡಿ ಕ್ಲೀನ್ ಮಾಡಬೇಕಾದ್ರೆ WD-40 ಯೂಸ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ಅದಕ್ಕೆ ಅಂತಲೇ ಸ್ಪೆಷಲ್ ಬರೋದು ಟೋಟಲ್ ಬಾಡಿ ಕ್ಲೀನ್ ಮಾಡೋದಕ್ಕೆ. ನೋಡಿ, ಈ ಥರ ಟೆಕ್ನಿಕಲ್ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಹೇರ್ ಫಿಲ್ಟರ್ ಯಾವ ಥರ ಬ್ಲಾಕ್ ಆಗಿದೆ ಇಲ್ಲಿ ನೋಡಿ ಫ್ರೆಂಡ್. ನೋಡಿ, ಹೊಸ ಹೇರ್ ಫಿಲ್ಟ್ರು ಒರಿಜಿನಲ್ ಹಾಕಬೇಕು ಫ್ರೆಂಡ್ಸ್, ಲೋಕಲ್ ಹಾಕಬೇಡಿ. ಯಾಕೆಂದರೆ ಟೋಟಲ್ ಬಾಡಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಆಯಿಲ್ ಹಾಕ್ತಾಯಿದ್ದೀವಿ. ಇದಕ್ಕೆ 650 ml ಬೇಕು ಫ್ರೆಂಡ್ಸ್. ಒಬ್ಬರು ಏನು ಮಾಡ್ತಾರೆ ಗೊತ್ತಿಲ್ಲದವರು 900 ml ಹಾಕ್ತಾರೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಆಯಿಲ್ ಗೇಜು ಇಷ್ಟಕ್ಕಿರುತ್ತೆ ನೋಡಿ. ಕಾಣಿಸ್ತಿದೆಯಾ? ಗೇಜು ಇಲ್ಲಿವರೆಗೂ ಇರಬೇಕು, ಇಲ್ಲಿವರೆಗೂ ಇರುತ್ತೆ. ಟೋಟಲ್ ಬಾಡಿ ಕ್ಲೀನ್ ಮಾಡ್ತಾ ಇದ್ದೀವಿ ನೋಡಿ. ಇದು 8 mm 2 ಬೋಲ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಬ್ಲಾಕ್ ಆಗಿದೆ ಟೋಟಲ್ ಬಾಡಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಟೋಟಲ್ ಬಾಡಿ ಎಷ್ಟು ಬ್ಲಾಕ್ ಆಗಿದೆ ನೋಡಿ. ಕಾಣಿಸ್ತಿದೆಯಾ? ನೋಡಿ, ಫುಲ್ಲು ಟೋಟಲ್ ಬಾಡಿ ಓಪನ್ ಮಾಡಿದ್ವಿ. ಇದು ಓರಿಂಗ್ಗಳು ಮಿಸ್ ಮಾಡಬಾರ್ದು. ಬನ್ನಿ, ಯಾಕೆ ಆಟೋ ಚೌಕು, ಸೆನ್ಸರು. ಸರಿ. ಕ್ಲಚ್ಚಲ್ಲಿ ಎಷ್ಟು ಗಲೀಜಿದೆ ನೋಡಿ. ಇದು ಕ್ಲಚ್ ಪುಲ್ಲಿ, ಇದು ಕ್ಲಚ್ ಬೆಲ್ಲು, ಕ್ಲಚ್ ರೋಲರು, ನೋಡಿ ಫ್ರೆಂಡ್ಸ್ ಎಷ್ಟು ಕಸ ಇದೆ. ನೇರ ಪೈಸೆನೆ ದೋಸು ಚೇಂಜು ನೋಡಿ ಫ್ರೆಂಡ್ಸ್. ಟೋಟಲ್ ಬಾಡಿ ಕ್ಲೀನ್ ಮಾಡಾಗೈತೆ. ನೋಡಿ, ಫುಲ್ ಟೋಟಲ್ ಬಾಡಿ ಚೌಕು, ಆಟೋ ಚೌಕು ಎಲ್ಲ ಕ್ಲೀನ್ ಮಾಡಿದೆ ನೋಡಿ. ಇದಕ್ಕೆ 2 ಸ್ಕ್ರೂ ಬರುತ್ತೆ ನೋಡಿ. ಇದು ಆಟೋ ಚೌಕು ಇಲ್ಲಿ ಫಿಟ್ ಆಗುತ್ತೆ. ನೋಡಿ, ಇದೇ ಫಿಟ್ಟಿಂಗು ನೋಡಿ. ಇವೇ ಸ್ಕ್ರೂ ಇದ್ರು ನೋಡಿ ಫ್ರೆಂಡ್ಸ್. ಕಾರ್ಬೇಟ್ರ್ ಫ್ಲಾಂಜ್ ಇದೆ, ಟೋಟಲ್ ಬಾಡಿ ಫ್ಲಾಂಜ್. ಇದಕ್ಕೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? 8 mm ಬೋಲ್ಟ್ ಹಾಕಬೇಕು. ವಾಟರ್ ವಾಶ್ ಮಾಡೋಕ್ಕಾಗಿಲ್ಲ, ಅವತ್ತು ಪವರ್ ಇರಲಿಲ್ಲ, ಅದರಿಂದ ವಾಟರ್ ವಾಶ್ ಮಾಡಿಲ್ಲ. ಯೂಟ್ಯೂಬ್ ಕೆಲಸ ಮಾಡ್ತೀನಿ. ಯಾಕೆಂದರೆ ನಮ್ಮ ಹತ್ರ ವಾಟರ್ ವಾಶ್ ಅಂತ
ಇದು ಮೇಲ್ಗಡೆ ಎಕ್ಸಲೇಟರ್ ಕೇಬಲ್, ಇದು ನೋಡಿ ಇದು ಕೆಳಗಡೆ ಕೇಬಲ್. ಈ ಅಡ್ಜಸ್ಟ್ಮೆಂಟು ಮೇಲ್ಗಡೆ ಕೂರುತ್ತೆ, ಈ ಅಡ್ಜಸ್ಟ್ಮೆಂಟು ಮೇಲ್ಗಡೆ ಕೂರುತ್ತೆ ನೋಡಿ. ಇದು ಕೆಳಗಡೆ ಕೇಬಲ್ ನೋಡಿ. ಇದಕ್ಕೂ ಏನು ಡಿಫ್ರೆಂಟ್ ಕಾಣುತ್ತೆ, ಇದು ಅಗಲ ಇದೆ, ಇದು ಸಣ್ಣ ಇದೆ. ನೋಡಿ ಈ ಥರ ಕೂರುತ್ತೆ. ನೋಡಿ ಎಕ್ಸಲೇಟರ್ ಕೇಬಲ್ ಇದೇ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಂದು ಮೇಲೆ ಕೆಳಗಡೆ ಇರುತ್ತೆ, ಅದೇನು ಲಾಕಿಂಗ್ ಇರುತ್ತೆ ಅದೇ ಟೋಟಲ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇದು ಇಂಜೆಕ್ಟ್ರ್ ಫ್ಯೂಯಲ್ ಯಾವ ಥರ ಬರ್ತಾಯಿದೆ ಅಂತ ಚೆಕ್ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಈ ಥರ 4 ಹೋಲಲ್ಲಿ ಬರಬೇಕು ನೋಡಿ. ವೈಟ್ ಪೇಪರ್ ತಗೊಂಡ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಪ್ರೆಸರ್ ಬರ್ತಾಯಿದೆ ಎಷ್ಟು ಪ್ರೆಸರ್ ಬರ್ತಿಲ್ಲ ಅನ್ನೋದು ಈ ಥರ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್. ಯಾವ ಥರ ಚಿಮ್ತಾ ಇದೆ, ರನ್ನಿಂಗಲ್ಲಿ ಇದೇ ಥರ ಚಿಮ್ಮೋದು. ಯಾವುದೇ ಗಾಡಿ ಇರಲಿ BS6 ಗಾಡಿನ ನಮ್ಮ ಹತ್ರ ತೊಗೊಂಬನ್ನಿ, ಏನೇ ಪ್ರಾಬ್ಲಮ್ ಇದ್ದರೂ ರೆಡಿ ಮಾಡಿಕೊಡ್ತೀವಿ ಫ್ರೆಂಡ್. ಥ್ಯಾಂಕ್ ಯು. ಈ ಥರ ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.